ನಾವು ಈಗ ಎಕ್ಸಾಂಪಲ್ 2 ಅನ್ನು ನೋಡಿ. ಎಕ್ಸಾಂಪಲ್ 2 ಅಲ್ಲಿ ಏನು ಕೊಟ್ಟಿದ್ದಾರೆ? ದ ಟೇಬಲ್ ಬಿಲೋ ಗಿವ್ಸ್ ದ ಪರ್ಸೆಂಟೇಜ್ ಡಿಸ್ಟ್ರಿಬ್ಯೂಷನ್ ಆಫ್ ಫೀಮೇಲ್ ಟೀಚರ್ಸ್. ಓಕೆ, ಫೀಮೇಲ್ ಟೀಚರ್ಸ್ ಪರ್ಸೆಂಟೇಜ್ ಡಿಸ್ಟ್ರಿಬ್ಯೂಷನ್ ಇದೆ ಇನ್ ದ ಪ್ರೈಮರಿ ಸ್ಕೂಲ್ಸ್ ಆಫ್ ರೂರಲ್ ಏರಿಯಾಸ್. ಓಕೆ, ಇನ್ ಪ್ರೈಮರಿ ಸ್ಕೂಲ್ಸ್ ಆಫ್ ರೂರಲ್ ಏರಿಯಾಸ್, in primary schools of rural areas in various states and union territories, okay, of India. Find the mean percentage of the female teachers by all the three methods discussed in this section. Okay, ಏನು ಮಾಡಿದ್ದಾರೆ? Find the mean percentage of the female teachers by all the three methods discussed in the section. Okay, ಸೆಕ್ಷನ್ ಅಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ 3 ಮೆಥಡನ್ನು ಡಿಸ್ಕಸ್ ಮಾಡಿದ್ವಿ, ಹೌದಾ? ಯಾವುದು? ಡೈರೆಕ್ಟ್ ಮೆಥಡು, ಅಸ್ಯೂಮ್ಡ್ ಮೀನ್ ಅಥವಾ ಡಿವಿಯೇಷನ್ ಮೆಥಡು, ಇನ್ನೊಂದು ಸ್ಟೆಪ್ ಡಿವಿಯೇಷನ್ ಮೆಥಡು. ಈ ಮೂರಿಂದ ಏನು ಮಾಡಬೇಕು? ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಏನಿದೆ? ಈಸಿಯಾಗಿ ಇದೆ ಪ್ರಶ್ನೆ. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲಾಸ್ ಇಂಟರ್ವಲ್ ಎಲ್ಲವನ್ನು ಏನು ಮಾಡಿದ್ದೀನಿ ನಾನು ಇಲ್ಲಿ ಆಲ್ರೆಡಿ ಬರೆದಿಟ್ಟಿದ್ದೀನಿ. ಓಕೆ, 15ರಿಂದ 25, 25ರಿಂದ 35, 35 45, 45 55, 65, ನೆಕ್ಸ್ಟ್ 85 ತನಕ ಇದೆ. 25, 35, 85 ತನಕ ಇದೆ. ನೆಕ್ಸ್ಟು 611 74421, 611 74421. ಓಕೆ, ಕರೆಕ್ಟ್ ಇದೆ. ಫಸ್ಟ್ ಏನು ಮಾಡೋಣ? ನಾವು ಡೈರೆಕ್ಟ್ ಮೆಥಡಿಂದ ಸಾಲ್ವ್ ಮಾಡೋಣ. ಯಾವ ಮೆಥಡಿಂದ ಸಾಲ್ವ್ ಮಾಡೋಣ? ಡೈರೆಕ್ಟ್ ಮೆಥಡಿಂದ ಸಾಲ್ವ್ ಮಾಡೋಣ. ಓಕೆ, ಫಸ್ಟು ಡೈರೆಕ್ಟ್ ಮೆಥಡಲ್ಲಿ ಏನು ಬರುತ್ತೆ? ಇಲ್ಲಿ ಫಸ್ಟ್ ಬರೋದು XI, ಹೌದಾ? ಏನು ಬರುತ್ತೆ? XI ಬರುತ್ತೆ. ಸೊ XIಯನ್ನು ಯಾವ ರೀತಿ ಕಂಡುಹಿಡಿತೀವಿ ನಾವು? XIಯನ್ನು ಯಾವ ರೀತಿ ಕಂಡುಹಿಡಿತೀವಿ? ಓಕೆ, XIಯನ್ನು ಯಾವ ರೀತಿ ಕಂಡುಹಿಡಿತೀವಿ? ಈ ಕ್ಲಾಸ್ ಇಂಟರ್ವಲ್ ಏನಿದೆ ಅಲ್ವಾ, ಕ್ಲಾಸ್ ಇಂಟರ್ವಲ್ ಡಿವೈಡ್ ಬೈ 2. ಓಕೆ, ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್ ಡಿವೈಡ್ ಬೈ 2 ಮಾಡ್ತೀವಿ. ಓಕೆ, ಅಪ್ಪರ್ ಕ್ಲಾಸ್ ಲಿಮಿಟ್ ಎಷ್ಟಿದೆ? 25 ಮೈನಸ್ 15. ಓಕೆ, 25 ಮೈನಸ್ 15 ಡಿವೈಡ್ ಬೈ 2 ಎಷ್ಟು ಬರುತ್ತೆ? 10 ಡಿವೈಡ್ ಬೈ 2 ಇಸ್ ಈಕ್ವಲ್ ಟು 5 ಬಂತು. ಓಕೆ, ಇಲ್ಲಿ ಎಷ್ಟಾಗುತ್ತೆ? ಇವೆರಡು 25 ಮೈನಸ್ 15 ಡಿವೈಡ್ ಬೈ 2 ಮಾಡ್ತೀವಿ. ಅಪ್ಪರ್ ಕ್ಲಾಸ್ ಮೈನಸ್ ಲೋವರ್ ಕ್ಲಾಸ್ ಡಿವೈಡ್, ಅಪ್ಪರ್ ಕ್ಲಾಸ್ ಪ್ಲಸ್ ಲೋವರ್ ಕ್ಲಾಸ್ ಡಿವೈಡ್ ಬೈ 2 ಮಾಡ್ತೀವಿ. ಸಾರಿ, ಅಪ್ಪರ್ ಕ್ಲಾಸ್, ಓಕೆ, ಅಪ್ಪರ್ ಕ್ಲಾಸ್ ಲಿಮಿಟ್ ಪ್ಲಸ್ ಲೋವರ್ ಕ್ಲಾಸ್ ಲಿಮಿಟ್ ಡಿವೈಡ್ ಬೈ 2 ಅನ್ನು ಮಾಡ್ತೀವಿ. ಸೊ ಈಗ 25 ಪ್ಲಸ್ 15 ಡಿವೈಡ್ ಬೈ 2 ಮಾಡ್ತೀವಿ. ಎಷ್ಟಾಗುತ್ತೆ? 30. 40 ಡಿವೈಡ್ ಬೈ 2, 40 ಡಿವೈಡ್ ಬೈ 2 ಅಂದರೆ 20 ಆಯಿತು. ಓಕೆ, ಇಲ್ಲೇನು ಬಂತು? 20 ಬಂತು. ಈಗ ನೋಡಿ, ಇಲ್ಲಿರ್ತಕ್ಕಂಥ ಎಲ್ಲ ಕ್ಲಾಸ್ ಇಂಟರ್ವಲ್ ಏನಿದೆ? ಸೇಮ್ ಗ್ಯಾಪ್ ಇದೆ. ಗ್ಯಾಪ್ ಏನಿದೆ? ಸೇಮ್ ಇದೆ, ಹೌದಾ? ಇಲ್ಲಿಂದ ಇಲ್ಲಿಗೆ ಏನಿದೆ? 10 ಗ್ಯಾಪ್ ಇದೆ. ಇಲ್ಲಿಂದ ಇಲ್ಲಿಗೆ 10 ಗ್ಯಾಪ್, ಇಲ್ಲಿಂದ ಇಲ್ಲಿಗೆ 10 ಗ್ಯಾಪ್ ಇದೆ. ಸೊ ಏನಾಗುತ್ತೆ? ಎಲ್ಲ ಕಡೆ ಏನು ಬರುತ್ತೆ? ಸೇಮ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ 10 ಗ್ಯಾಪ್ ಇದೆ ಅಲ್ವಾ? ಸೊ ಇಲ್ಲೇನು ಮಾಡಿ? ಪ್ಲಸ್ 10 ಮಾಡಿ, 30. ನೆಕ್ಸ್ಟು ಪ್ಲಸ್ 10, 30. 30 ಏನಾಯ್ತು? 40 ಆಗುತ್ತೆ. ನೆಕ್ಸ್ಟು ಇದೇ ರೀತಿ 50, 60, 70, 80 ತನಕ ಬಂತು. ಓಕೆ, ಇದೇ ನಿಮ್ಗೆ ಬಂದಿರತಕ್ಕಂಥ XI ವ್ಯಾಲ್ಯೂ. ಸರಿ, ಇಲ್ಲಿ FI ಎಲ್ಲಿದೆ? ಇದೇ FI. ಇಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಏನಿದೆ ಅಲ್ವಾ, ಇದೇ ನಿಮಗೆ FI ವ್ಯಾಲ್ಯೂವನ್ನು ಅವರು ಕೊಟ್ಟಿದ್ದಾರೆ. ಓಕೆ, ಇದೇನು? ಇದು FI, ಇದು ಕ್ಲಾಸ್ ಇಂಟರ್ವಲ್. ಓಕೆ, ಇದು ಕ್ಲಾಸ್ ಇಂಟರ್ವಲ್, ಇದು FI. ಈಗ XI. ಈಗ ಫಸ್ಟ್ ಮೆಥಡನ್ನು ಮಾಡೋಣ. ಫಸ್ಟ್ ಮೆಥಡಲ್ಲೇನು? ಸಿಗ್ಮಾ FI XI ಮಾಡಬೇಕು. ಸೊ FI ಇಂಟು XI ಅನ್ನು ಮಾಡ್ತೀನಿ ನಾನು. FI ಇಂಟು XI ಅನ್ನು ಮಾಡ್ತೀನಿ. ಈಗ FI ಇಂಟು XI ಮಾಡಬೇಕು. FI ಏನಿದೆ? 6 ಇದೆ. 6 ಇಂಟು 20, 6 12 120, 120. ಇದು 330. ಇದು 7 3 21, 7 4 28, 280. ನೆಕ್ಸ್ಟು 4 5 20, 200. ನೆಕ್ಸ್ಟು 6 4 24, 240. ನೆಕ್ಸ್ಟು 140, 80. ಓಕೆ, 80 ಬಂತು. ಈಗ ಇಲ್ಲಿ ಸಿಗ್ಮಾ FI ನೋಡಿ, ಇಲ್ಲಿರ್ತಕ್ಕಂಥ ಫ್ರೀಕ್ವೆನ್ಸಿಯನ್ನು ಕೂಡ ಬರ್ಕೊಂಡು ಹೋಗೋಣ. ಇಲ್ಲೇನು ಬರುತ್ತೆ? ಇಲ್ಲಿ ಸಿಗ್ಮಾ FI. ಓಕೆ, ಇಲ್ಲಿರ್ತಕ್ಕಂಥ ಎಲ್ಲ FI ಅನ್ನು ಸೇರಿಸಿದಾಗ ಎಷ್ಟು ಬಂತು? 6 11 17, ಎಷ್ಟಾಯ್ತಾ? 7 2 14, 24, 28, 32, 34, 35. ಓಕೆ, 35 ಬಂತು. ಒಂದ್ಸಲ ಕ್ರಾಸ್ ವೆರಿಫೈ ಮಾಡೋಣ. 17, 24, 28,
32 34 35 ಓಕೆ 35 ಸರಿಯಾಗಿದೆ ಇಲ್ಲಿವರೆಗೂ. ನೆಕ್ಸ್ಟ್ ಈಗ ಇಲ್ಲಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಓಕೆ ಇಲ್ಲೇನು ಬರುತ್ತೆ ಸಿಗ್ಮಾ ಎಫ್ ಐ ಎಕ್ಸ್ ಐ ವ್ಯಾಲ್ಯೂ ಇಲ್ಲಿ ಟೋಟಲ್ ಮಾಡಿರ್ತಕ್ಕಂಥ ವ್ಯಾಲ್ಯೂ ಏನು ಬರುತ್ತೆ ಇಲ್ಲಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಬರುತ್ತೆ. ಸೊ ಇದನ್ನು ಏನು ಮಾಡ್ತೀನಿ ಈಸಿಯಾಗಿ ಕ್ಯಾಲ್ಕುಲೇಟ್ರಲ್ಲಿ ಮಾಡೋಣ. 12 33 12 ಪ್ಲಸ್ 33 ಪ್ಲಸ್ 28 20 10 24 14 8 ಓಕೆ ಟೋಟಲಾಗಿ 1390 ಬಂತು. ಎಷ್ಟು ಬಂತು 1390 ಇದೆಷ್ಟು ಬಂತು ಇದು ಸಿಗ್ಮಾ ಬಂತು. ಒಂದು ಸಲ ವೆರಿಫೈ ಮಾಡ್ಕೊಂಬಿಡೋಣ. 12 33 28 20 24 14 8 ಓಕೆ ಎಲ್ಲ ಕರೆಕ್ಟ್ ಐತೆ. ಓಕೆ ಇದರಿಂದ ಏನು ಮಾಡ್ತೀವಿ ಒಂದು ಮೀನ್ ವ್ಯಾಲ್ಯೂವನ್ನು ಕಂಡುಹಿಡಿತೀವಿ. ಲಾಸ್ಟಲ್ಲಿ ಕಂಡುಹಿಡಿಯೋಣ. ಓಕೆ 3 ಮೆಥಡಿಂದ ಮಾಡಬೇಕು. ಸೊ ಏನು ಮಾಡೋಣ ಫಸ್ಟ್ ಮೆಥಡ್ ಇಲ್ಲೇ ಸಾಲ್ವ್ ಮಾಡೋಣ, ಈಸಿ ಆಗುತ್ತೆ ಇನ್ನು. ಸೊ ಫಸ್ಟ್ ಮೆಥಡಿಂದ ಎಕ್ಸ್ ಐ ಏನು ಬಂತು ನನಗೆ, ಸೊ ಎಕ್ಸ್ ಬಾರ್ ಬೇಕು. ಓಕೆ ಸೊ ಎಕ್ಸ್ ಬಾರ್ ವಿಲ್ ಬಿ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ. ಓಕೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಏನಿದೆ 1390 ಡಿವೈಡ್ ಬೈ 35 1390 ಡಿವೈಡ್ ಬೈ 35 1390 ಡಿವೈಡ್ ಬೈ 1390 ಡಿವೈಡ್ ಬೈ 35 ಓಕೆ ಇದು 39.7 ಬರುತ್ತೆ. ಎಷ್ಟು ಬಂತು 39.7 ಬಂತು. ಯಾವ ಮೆಥಡಿಂದ ಡೈರೆಕ್ಟ್ ಮೆಥಡಿಂದ. ಓಕೆ ಡೈರೆಕ್ಟ್ ಮೆಥಡಿಂದ ಆನ್ಸರ್ ಏನು ಬಂತು 39.7 ಬಂತು. ಓಕೆ ಈಗ ಸಿಮಿಲರ್ಲಿ ನೆಕ್ಸ್ಟ್ ಮೆಥಡಿಂದ ಮಾಡೋಣ. ನೆಕ್ಸ್ಟ್ ಯಾವುದು ಡಿ ಐ. ಓಕೆ ಡಿ ಐಯನ್ನು ಕಂಡುಹಿಡಬೇಕು. ಡಿ ಐ ಕಂಡುಹಿಡೋದಕ್ಕೆ ಏನು ಮಾಡ್ತೀನಿ ನಾನು ಒಂದು ಅಸ್ಯೂಮ್ಡ್ ಮೀನ್ ಬೇಕು ನನಗೆ. ಡಿ ಐ ಈಕ್ವಲ್ ಟು ಓಕೆ ಇಲ್ಲಿ ಎಕ್ಸ್ ಐ ಮೈನಸ್ ಎ ಬರುತ್ತೆ. ಎಕ್ಸ್ ಐ ಮೈನಸ್ ಎ ಇಲ್ಲಿ ಎ ಏನು ಮೈನಸ್ ಎ ಇದೆ ಅಲ್ವಾ. ಇಲ್ಲಿ ನೋಡಿ ಎಷ್ಟು ಇಂಟರ್ವಲ್ ಇವೆ 1 2 3 4 5 6 7 ಇಂಟರ್ವಲ್ ಇವೆ. ಸೊ 7 ಇಂಟರ್ವಲ್ ಅಂದರೆ ಕೆಳಗಡೆ 3 ಮೇಲ್ಗಡೆ 3 ಬಿಟ್ಟರೆ ನಡುವೆ ಇರ್ತಕ್ಕಂಥ 4ನೇ ವ್ಯಾಲ್ಯೂ ಇದು ನಮಗೇನು ಎ ವ್ಯಾಲ್ಯೂ ಆಯಿತು. ಇದು ಏನು ಎ ಈಕ್ವಲ್ ಟು 50 ಆಯಿತು. ಎ ಈಕ್ವಲ್ ಟು 50ನ ಎಕ್ಸ್ ಐಲಿ ಮೈನಸ್ ಮಾಡ್ಕೊಳ್ತಾ ಬರೋಣ. ಸೊ ಫಸ್ಟ್ ಏನು ಬರುತ್ತೆ ಇಲ್ಲಿ ವ್ಯಾಲ್ಯೂ -30 -20 -10 ನೆಕ್ಸ್ಟು 0 ನೆಕ್ಸ್ಟ್ ಇಲ್ಲಿ 10 20 30 ಬಂತು. ಓಕೆ 10 20 30 ಬಂತು. ಓಕೆ ಸಿಗ್ಮಾ ಏನು ಮಾಡಿದ್ವಿ ಇದು ಸಾರಿ ಎಕ್ಸ್ ಐ ಮೈನಸ್ ಎ ಮಾಡ್ಕೊಳ್ತಾ ಬಂದ್ವಿ. ಇಷ್ಟು ವ್ಯಾಲ್ಯೂ ಬಂತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಎಫ್ ಐ ಇಂಟು ಡಿ ಐ. ಹೌದಾ ಎಫ್ ಐ ಇಂಟು ಡಿ ಐ ಮಾಡ್ಬೇಕು. ಈಗ ಯಾವುದಕ್ಕೆ ಸ್ಟೆಪ್ ಡಿವಿಷನ್ ಮೆಥಡ್ ಕಂಡಿದ್ದಕ್ಕೆ. ಸೊ ಇಲ್ಲಿ ಎಫ್ ಐ ಇಂಟು ಡಿ ಐ ಮಾಡ್ತಾ ಇದ್ದೀನಿ. ಓಕೆ ಎಫ್ ಐ ಇಂಟು ಡಿ ಐ ಓಕೆ 3 6 18 -180 ನೆಕ್ಸ್ಟು 11 2 22 220 ನೆಕ್ಸ್ಟ್ -70 ನೆಕ್ಸ್ಟ್ 0 4 × 0 0 ನೆಕ್ಸ್ಟ್ 4 10s 40 ನೆಕ್ಸ್ಟು 220 2 × 20 ಏನಾಗುತ್ತೆ 40 ನೆಕ್ಸ್ಟು 10 × 30 ಏನಾಗುತ್ತೆ 30. ಓಕೆ ಇಲ್ಲಿ ಸಿಗ್ಮಾ ಎಫ್ ಐ ಡಿ ಐ ಇದೆ ಅಲ್ವಾ, ಇದರಲ್ಲಿ ಇದನ್ನು ಏನು ಮಾಡಬೇಕು ಟೋಟಲ್ ಮಾಡಿಬಿಡಬೇಕು. ಸಿಗ್ಮಾ ಎಫ್ ಐ ಡಿ ಐನ ಕಂಡುಹಿಡ್ಕೋಬೇಕು. ಸೊ ಸಿಗ್ಮಾ ಎಫ್ ಐ ಡಿ ಐ ವ್ಯಾಲ್ಯೂ ಏನು ಬರುತ್ತೆ. ಓಕೆ ಇದೆಷ್ಟಾಯಿತು ಮೇಲೆ ಇರ್ತಕ್ಕಂಥ ಮೈನಸ್ ವ್ಯಾಲ್ಯೂವನ್ನು ಸಪ್ರೇಟಾಗಿ ಮಾಡಿ ನೆಕ್ಸ್ಟ್ ಕೆಳಗಡೆ ಇರ್ತಕ್ಕಂಥ ಪ್ಲಸ್ ವ್ಯಾಲ್ಯೂನ ಸಪ್ರೇಟಾಗಿ ಮಾಡಿ ಫೈನಲ್ ಆನ್ಸರ್ ಏನು ಬರುತ್ತೆ ಅದು ನೋಡೋಣ. ಇಲ್ಲೆಷ್ಟಾಯಿತು 110 ಆಯಿತು. ಇದೆಷ್ಟಾಯಿತು 110 ಆಗುತ್ತೆ. ಈ ವ್ಯಾಲ್ಯೂ ಏನಾಗುತ್ತೆ 110 ಆಗುತ್ತೆ. ಈ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ 110 ಅನ್ನು ತೆಗೆದುಬಿಟ್ಟ ಮೇಲೆ ಎಷ್ಟು ಇದು 300 400 470 ಆಯಿತು. ಓಕೆ -470 ಆಯಿತು 110 300 80 20 400 470 ಆಯಿತು. 470ಯಲ್ಲಿ 110 ಅನ್ನು ತೆಗೆದ್ರೆ 370 ಬಂತು. ಓಕೆ ಇದು ಮೈನಸಲ್ಲಿ ಬರುತ್ತೆ ಯಾಕಂದರೆ ಜಾಸ್ತಿ ಗ್ರೇಟರ್ ನಂಬರ್ ಏನಿದೆ 470 ಇದೆ. ಸೊ -370 ಬಂತು. ಇದನ್ನು ಮಾಡಿದಾಗ ಏನು ಬಂತು -370 ಬಂತು. -370 ಸರಿ ಇಲ್ಲಿವರೆಗೂ ಕ್ಲಿಯರ್ ಆಯಿತಾ.
ಓಕೆ, ಏನು ಮಾಡ್ತಾ ಇದೀವಿ ಅಂತ ಒಂದು ಐಡಿಯಾ ಬರ್ತಾ ಇದೆನಾ? ಓಕೆ, ಫಸ್ಟ್ ಡೈರೆಕ್ಟ್ ಮೆಥಡಿಂದ ಮಾಡಿದ್ವಿ, ಈಗ ಡಿವಿಯೇಷನ್ ಮೆಥಡಿಂದ ಮಾಡ್ತಾ ಇದ್ವಿ. ಡಿವಿಯೇಷನ್ ಮೆಥಡಿಂದ ಕೂಡ ಆನ್ಸರ್ ಕಂಡುಹಿಡಿಯೋಣ. ಸೇಮ್ ಡಿವಿಯೇಷನ್ ಮೆಥಡಲ್ಲಿ ಏನಿದೆ, ಎಕ್ಸ್ ಬಾರ್ ಈಕ್ವಲ್ ಟು ಫಾರ್ಮುಲಾ ಏನು? ಓಕೆ, ಇಲ್ಲಿ ಫಾರ್ಮುಲಾ ಏನಿದೆ, ಎಕ್ಸ್ ಬಾರ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ. ಓಕೆ, ಇಲ್ಲಿ ಎ ವ್ಯಾಲ್ಯೂ ಏನಿದೆ, ಅಸ್ಯೂಮ್ಡ್ ಮೀನ್ ಏನು, 50 ಮೈನಸ್ 370. ಓಕೆ, 370 ಡಿವೈಡ್ ಬೈ 35. ಓಕೆ, 370 ಡಿವೈಡ್ ಬೈ 35 ಏನಾಗುತ್ತೆ, 370 ಡಿವೈಡ್ ಬೈ 35 ಏನಾಗುತ್ತೆ, 10.57 ಆಗುತ್ತೆ. ಓಕೆ, 10.57. ಸೊ ಇದನ್ನು 50 ಮೈನಸ್ ಮಾಡಿದರೆ ಫೈನಲ್ ಆನ್ಸರ್ ಕೂಡ ಏನು ಬರುತ್ತೆ, 39.5 ಬರುತ್ತೆ. ಓಕೆ, 39.5 ಸಮಥಿಂಗ್, 39.7 ಬರುತ್ತೆ. ಓಕೆ, ಫೈನಲ್ ಆಗಿ ಏನು ಬರುತ್ತೆ, 39.7 ಬರುತ್ತೆ. ಇದರಿಂದ ಕೂಡ ಆನ್ಸರ್. ಓಕೆ, ಕ್ಲಿಯರಾಗಿ ಅರ್ಥ ಆಗ್ತಿದೆನಾ ಯಾವ ರೀತಿ ಮಾಡ್ತಾ ಇದೀವಿ ಅಂತ? ಓಕೆ, ಇಲ್ಲಿವರೆಗೂ ಬೇಸಿಕ್ ಒಂದು ಐಡಿಯಾ, ಅನಾಲಜಿ ರೆಡಿಯಾಗಿರುತ್ತೆ ನಿಮ್ಮ ಹತ್ರ ಅಂದ್ಕೊಳ್ತೀನಿ. ಈಗ ನೆಕ್ಸ್ಟ್ ಫೈನಲ್ ಆಗಿ ಯು ಐ ಅನ್ನು ಕಂಡುಹಿಡಿಬೇಕು. ಏನು, ಯು ಐ ಅನ್ನು ಕಂಡುಹಿಡಬೇಕು. ಯು ಐಗೆ ಈ ಕಲರ್ನ ಬೇಡ, ಓಕೆ, ಯೆಲ್ಲೋ ಇದೆ ಆಲ್ರೆಡಿ, ಸೊ ವೈಟನ್ನು ಬಳಸಿ, ಪಿಂಕ್ ಬಳಸಿ. ಸರಿ, ಈಗ ಯು ಐ ಅನ್ನು ಕಂಡುಹಿಡಬೇಕು. ಯು ಐ ಅನ್ನು ಯಾವ ರೀತಿ ಕಂಡುಹಿಡಿತೀವಿ? ಯು ಐ ಅನ್ನು ಡಿ ಐ ಡಿವೈಡ್ ಬೈ ಕ್ಲಾಸ್ ಸೈಜ್. ಓಕೆ, ಡಿ ಐ ಡಿವೈಡ್ ಬೈ ಕ್ಲಾಸ್ ಸೈಜ್. ಓಕೆ, ಕ್ಲಾಸ್ ಸೈಜ್. ಕ್ಲಾಸ್ ಸೈಜ್ ಏನಿದೆ ಇಲ್ಲ ನೋಡಿ, 10 ಇದೆ. ಕ್ಲಾಸ್ ಸೈಜ್ ಏನಿದೆ, 10 ಇದೆ. ಸೊ ಕ್ಲಾಸ್ ಸೈಜಿಂದ ಏನು ಮಾಡ್ತೀನಿ ನಾನು, ಡಿವೈಡ್ ಮಾಡ್ತೀನಿ. ಅರ್ಥ ಆಗ್ತಿದೆ ಅಲ್ವಾ? ಈಸಿಯಾಗಿದೆ, ಸಿಂಪಲ್ ಆಗಿದೆ, ಏನು ಅಷ್ಟು ಕಷ್ಟಪಡೋದಿಲ್ಲ. ಓನ್ಲಿ ಕ್ಯಾಲ್ಕುಲೇಷನ್ಸ್, ಪ್ರೊಸೀಜರ್ ಗೊತ್ತಿರಬೇಕು, ಇಷ್ಟೇ. ಕ್ಲಾಸ್ ಸೈಜ್ ಏನಿದೆ, 10 ಇದೆ. ಸೊ ಕ್ಲಾಸ್ ಸೈಜ್ 10 ಕಾರಣ ನಾನು ಹೆಚ್ ವ್ಯಾಲ್ಯೂ ಏನಂತ ತೊಗೊಳ್ತೀನಿ, 10 ತೊಗೊಳ್ತೀನಿ. ಹೆಚ್ ವ್ಯಾಲ್ಯೂ ಏನು ಬಂತು, 10 ಬಂತು. ಸೊ ಇಲ್ಲಿ ಏನು ನನಗಿರ್ತಕ್ಕಂಥ ಡಿ ಐ ವ್ಯಾಲ್ಯೂ, ಡಿ ಐ ಡಿವೈಡ್ ಬೈ 10. ಓಕೆ, ಹೆಚ್ ವ್ಯಾಲ್ಯೂ 10 ಬಂತು. ಸೊ ಡಿ ಐ ಡಿವೈಡ್ ಬೈ 10 ಅಂತ ತೊಗೊಂಡೆ. 10 ಅಂತ ತೊಗೊಂಡ ನಂತರ ಈಗ ನೋಡಿ ಮುಂದೆ ಮಾಡೋಣ ಸಾಲ್ವ್. ಇಲ್ಲೇನು ಬರುತ್ತೆ, ಎಷ್ಟು ಬಂತು, -30 ಡಿವೈಡ್ ಬೈ 3, -3 ಬಂತು. ಇಲ್ಲಿ -2 ಬರುತ್ತೆ, ಇಲ್ಲಿ -1, 0, 1, 2, 3. ಓಕೆ, ಇಲ್ಲಿವರೆಗೆ ಬಂತಾ? ಇಲ್ಲಿವರೆಗೆ ಕ್ಲಿಯರ್ ಆಗಾಯ್ತಾ? ಡಿವೈಡ್ ಸೇಮ್ ಈ ಡಿ ಐ ವ್ಯಾಲ್ಯೂ ತೊಗೊಂಡು ಡಿವೈಡ್ ಬೈ 10 ಮಾಡಿದ್ವಿ, ಡಿ ಐ ವ್ಯಾಲ್ಯೂ ಅಂತ ತೊಗೊಂಡು ಡಿವೈಡ್ ಬೈ 10 ಮಾಡಿದ್ವಿ. ಈಗ ಇಲ್ಲಿವರೆಗೂ ಆನ್ಸರ್ ಬಂತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಎಫ್ ಐ ಯು ಐ. ಓಕೆ, ಎಫ್ ಐ ಯು ಐ, ಎಫ್ ಐ ಇಂಟು ಯು ಐ ಮಾಡಬೇಕು. ಸೊ ಎಫ್ ಐ ವ್ಯಾಲ್ಯೂ ಏನಿದೆ, ಇಲ್ಲಿದೆ, ಎಫ್ ಐ ಎಲ್ಲಿದೆ, ಇದು ಈ ಫ್ರೀಕ್ವೆನ್ಸಿ ಇಂಟು ಯು ಐ, ಇವೆರಡು ವ್ಯಾಲ್ಯೂವನ್ನು ಏನು ಮಾಡಬೇಕು, ಇಂಟು ಮಾಡಬೇಕು. 6 3 18 -18. ಓಕೆ, -18. ನೆಕ್ಸ್ಟು -22. ಓಕೆ, 11 2 22. ನೆಕ್ಸ್ಟು 7 1 7, -7. ನೆಕ್ಸ್ಟ್ 4 ಇಂಟು 0, 0ನೇ ಬರುತ್ತೆ. ನೀವು ಎಲ್ಲಿ ಅಸ್ಯೂಮ್ ಮೀನ್ ತೊಗೊಂಡಿರ್ತಾರಲ್ಲ, ಲೈನ್ ಪಾರ್ ಏನು ಬರುತ್ತೆ, 0ನೇ ಬರುತ್ತೆ ಯಾವಾಗಲೂ. ನೆಕ್ಸ್ಟು 4 1 4. ನೆಕ್ಸ್ಟು 2 2 4, 3 1 3 ಬಂತು. ಈಗ ಸಿಗ್ಮಾ, ಓಕೆ, ಸಿಗ್ಮಾ ಎಫ್ ಐ ಇಂಟು ಯು ಐ ಏನು ಬಂತು? ಓಕೆ, ಸಿಗ್ಮಾ ಎಫ್ ಐ ಇಂಟು ಯು ಐ ಏನು, ಇದನ್ನು ಟೋಟಲ್ ಮಾಡಿ ಎಷ್ಟಾಗುತ್ತೆ, 47, ಇದು 37 ಬರುತ್ತೆ. ಹೌದಾ? ಎಷ್ಟು, 18 22 40 47. 47ಅಲ್ಲಿ ಮತ್ತೆ 11 ಕಳೆದ್ರೆ 30. 47ಅಲ್ಲಿ 11 ಕಳೆದಾಗ ಎಷ್ಟು ಬರುತ್ತೆ, 30. ಓಕೆ, 37 ಬರುತ್ತಾ ನೋಡಿ ಇನ್ನೊಂದು ಸಲ. 47 -11. ಓಕೆ, 36 ಬರುತ್ತೆ. ಓಕೆ, ಏನು ಬರುತ್ತೆ, 36 ಬರುತ್ತೆ. ಓಕೆ, ಇಲ್ಲೇನಾದರೂ ಮಿಸ್ಟೇಕ್ ಮಾಡಿದ್ವು ನಾವು ಹಿಂದ್ಗಡೆ. ಇಲ್ಲಿ ಇನ್ನೊಂದು ಸಲ ನೋಡೋಣ. ಇದೆಷ್ಟಾಯಿತು, 400 ಆಯಿತು. 470 -110. 470 -110 ಮಾಡಿದಾಗ 360 ಬರುತ್ತೆ. ಓಕೆ, ಇಲ್ಲಿ ವ್ಯಾಲ್ಯೂ ಏನು ಬರುತ್ತೆ, 360 ಬರುತ್ತೆ. ಇಲ್ಲೊಂದು ಮಿಸ್ಟೇಕ್ ಆಗಿದೆ, ಸ್ವಲ್ಪ ರಿಸಾಲ್ವ್ ಮಾಡ್ಕೊಳ್ಳಿ. 360 ಬರುತ್ತೆ.
ಸರಿ ಬರುತ್ತೆ 360, ಇದು ಕೂಡ 360 ಡಿವೈಡ್ ಬೈ 35. ಆನ್ಸರ್ ಇಷ್ಟೇ ಬರುತ್ತೆ. ಓಕೆ, ಎಲ್ಲ ಕಡೆ ಆನ್ಸರ್ ಏನು ಬರುತ್ತೆ, ಸೇಮ್ ಬರುತ್ತೆ. ಸರಿ, ಇಲ್ಲಿ 39.5 ಸಮಥಿಂಗ್ ಬಂದಿತ್ತು, ಈಗ 39.7 ಬರುತ್ತೆ ಅನಿಸುತ್ತೆ. ನೆಕ್ಸ್ಟ್ ಇಲ್ಲಿ 36 ಬಂತು. ಓಕೆ, ಅದಕ್ಕೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಸ್ವಲ್ಪ ಧ್ಯಾನ ಜಾಸ್ತಿ ಇರ್ಬೇಕಂತ ಹೇಳೋದು. ಓಕೆ, ಸ್ವಲ್ಪ ಆ ಕಡೆ ಈ ಕಡೆ ಧ್ಯಾನ ತಪ್ಪಿತ್ತಂದ್ರೆ ಮಿಸ್ಟೇಕ್ ಆಗಿಬಿಡುತ್ತೆ. 470 ಮೈನಸ್ 110 360. ಓಕೆ, ಇಲ್ಲಿ ಕೂಡ 36 ಬಂತು ನೋಡಿ. ಇಲ್ಲಿಕಿನ್ನ ಇಲ್ಲಿ ವ್ಯಾಲ್ಯೂ ಏನಿದೆ 10 ಟೈಮ್ಸ್ ಏನಿದೆ ಇಲ್ಲಿದೆ. ಸೊ ಇದು ವ್ಯಾಲ್ಯೂ ಏನು ಬರುತ್ತೆ ಇಲ್ಲಿ ಮೈನಸಲ್ಲಿ ಬರುತ್ತೆ. ಓಕೆ, ವ್ಯಾಲ್ಯೂ ಏನು ಬರುತ್ತೆ ಇಲ್ಲಿ ಮೈನಸಲ್ಲಿ ಬರುತ್ತೆ. ಸರಿನಾ? ಓಕೆ, ಈಗ ಫೈನಲ್ ಆಗಿ ಎಕ್ಸ್ ಐ ವ್ಯಾಲ್ಯೂವನ್ನು ಕಂಡುಹಿಡಿಯೋಣ. ಇಲ್ಲಿ ಎಕ್ಸ್ ಬಾರ್ ವ್ಯಾಲ್ಯೂ ಏನು ಬರುತ್ತೆ, ಎಕ್ಸ್ ಬಾರ್ ವ್ಯಾಲ್ಯೂ ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ವೈ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಟೋಟಲಿ ಇಂಟು ಕ್ಲಾಸ್ ಇಂಟರ್ವಲ್ ಎಚ್. ಓಕೆ, ಟೋಟಲಿ ಇಂಟು ಕ್ಲಾಸ್ ಇಂಟರ್ವಲ್ ಎಚ್ ಬರುತ್ತೆ. ಇದನ್ನು ಇಲ್ಲಿ ಸೈಡಲ್ಲಿ ಸಾಲ್ವ್ ಮಾಡೋಣ. ಅಷ್ಟು ಜಾಗ ಇಲ್ಲ. ಓಕೆ, ಇಲ್ಲಿ ಸಾಲ್ವ್ ಮಾಡ್ಬೋದು. ಏನು ಬಂತು, ಎಕ್ಸ್ ಬಾರ್ ಈಕ್ವಲ್ ಟು ಎ ವ್ಯಾಲ್ಯೂ ಎಷ್ಟು 50 ಪ್ಲಸ್ ಎಫ್ ಐ ಯು ವೈ ವ್ಯಾಲ್ಯೂ ಎಷ್ಟು -36. ಓಕೆ, ಸೊ ಇದು ಮೈನಸ್ ಆಗಿಬಿಡುತ್ತೆ. -36 ಡಿವೈಡ್ ಬೈ ಸಿಗ್ಮಾ ಎಫ್ ಐ. ಸಿಗ್ಮಾ ಎಫ್ ಐ ಏನಿದೆ ಇಲ್ಲಿದೆ 35 ಇಂಟು 10. ಓಕೆ, ಇದನ್ನು ಕೂಡ ಸಾಲ್ವ್ ಮಾಡಿ ನೀವು ಏನು ಬರುತ್ತೆ 50 ಮೈನಸ್ 36 ಡಿವೈಡ್ ಬೈ 35 1.02. ಓಕೆ, ಇಲ್ಲಿ ಇಂಟು 10 ಅಂದರೆ 1.02 10.02. ಓಕೆ, 1.02. ಸೊ ಇದು 39.7 ಆಗುತ್ತೆ ಫೈನಲ್ ಆಗಿ. ಇದು ಕೂಡ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಬಾರ್ ವಿಲ್ ಬಿ ಈಕ್ವಲ್ ಟು 39.7. ಓಕೆ, ಇದು ಒಂದು ಎಕ್ಸಾಂಪಲಿಂದ ನಾವು ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಗಳು ಏನಾಯಿತು, ರಿವಿಷನ್ ಆಯಿತು ನಿಮಗೆ. ಓಕೆ, ಇದು ಸ್ವಲ್ಪ ಈ ವಿಡಿಯೋ ದೊಡ್ಡದಾಗಿರ್ಬೋದು. ಓಕೆ, ವಿಡಿಯೋದ ಲೆಂತ್ ಜಾಸ್ತಿ ಇರ್ಬೋದು. ಬಟ್ ಆದರೆ ಇಲ್ಲಿ ಮಾಡಿರ್ತಕ್ಕಂಥ ಮೆಥಡ್ ಏನಿದೆ ಅಲ್ವಾ, ಇಲ್ಲಿ ಏನು ಕೇಸರಿ ಕಲರಿಂದ ಮಾಡಿದ್ವಿ, ಇಲ್ಲಿವರೆಗೆ ಏನಾಯಿತು ಫಸ್ಟ್ ಮೆಥಡು. ಓಕೆ, ಡೈರೆಕ್ಟ್ ಮೆಥಡ್ ಆಯಿತು. ನೆಕ್ಸ್ಟ್ ಇಲ್ಲಿಗೆ ಏನಾಯಿತು ಅಸ್ಯೂಮ್ಡ್ ಮೀನ್ ಮೆಥಡು ಅಥವಾ ಡಿವಿಯೇಷನ್ ಮೆಥಡ್ ಆಯಿತು. ನೆಕ್ಸ್ಟ್ ಇಲ್ಲಿ ಸ್ಟೆಪ್ ಡಿವಿಯೇಷನ್ ಮೆಥಡ್ ಆಯಿತು. ಓಕೆ, ಈ ಮೂರು ಮೆಥಡನ್ನು ಇದರಲ್ಲಿ ಈ ಒಂದು ಎಕ್ಸಾಂಪಲಿಂದ ಕ್ಲಿಯರಾಗಿ ಡಿಸ್ಕಸ್ ಮಾಡಿದ್ವಿ. ಎಲ್ಲ ಎಕ್ಸಾಂಪಲಿಂದ ನಮಗೆ ಬರ್ತಾ ಇರ್ತಕ್ಕಂಥ ಆನ್ಸರ್ ನೋಡಿ ಕ್ಲಿಯರಾಗಿ ಸೇಮ್ ಬರುತ್ತೆ. ಓಕೆ, ಇಲ್ಲಿ ಕೂಡ 39.7 ಬಂತು, ಇಲ್ಲಿ ಕೂಡ 39.7 ಬಂತು, ಇಲ್ಲಿ ಕೂಡ ಏನು ಬಂತು 39.7 ಬಂತು. ಓಕೆ, ಮೀನ್ ಏನು ಬರುತ್ತೆ ಸೇಮ್ ಬರುತ್ತೆ. ಬಟ್ ನೀವು ಸಾಲ್ವ್ ಮಾಡಬೇಕಾದ್ರೆ ಏನು ಇಲ್ಲಿ ನೋಡಿ ಕ್ಯಾಲ್ಕುಲೇಷನ್ ಏನಿದೆ ಸ್ವಲ್ಪ ಇಲ್ಲಿ ಈಸಿ ಇತ್ತು, 0 ಕೂಡ ಸಹ ಇತ್ತು. ಅದೇ ಇಲ್ಲಿ 4 5 ಅಥವಾ ಇದು ಪಾಯಿಂಟಲ್ಲೇ ಬಂತು ಅಂದ್ಕೊಳ್ಳಿ. ಎಕ್ಸ್ ಐ ವ್ಯಾಲ್ಯೂ ಪಾಯಿಂಟಲ್ಲೇ ಬಂದಾಗ ಏನು ಮಾಡ್ತೀರಾ, ಡಿ ಐಗೆ ಹೋಗ್ಬೇಕು ಒಂದು ಸ್ಟೆಪ್ ಮುಂದಕ್ಕೆ. ಇದರಲ್ಲಿ ಕೂಡ ಇನ್ನೂ ಪ್ರಾಬ್ಲಮ್ ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು. ಈ ರೀತಿ ಸಾಲ್ವ್ ಮಾಡ್ತಾ ಇರಬೇಕು. ಓಕೆ, ಈ ಎಕ್ಸಾಂಪಲ್ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋಲ್ಲಿ ಭೇಟಿ ಆಗೋಣ. ಬಾಯ್ ಬಾಯ್.